ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲಿಯೇ ಸಿಗುವಂತಹ ಆರ್ಗ್ಯಾನಿಕ್ ಅಂಶಗಳಿಂದ ಹೇಗೆ ಮಗುವಿಗೆ ಕಾಜಲ್ ಮಾಡೋದು ಅಂತ ತಿಳಿಯೋಣ ಬನ್ನಿ. ಇದು ಸ್ಮಶ್ ಪ್ರೂಫ್ ಆಗಿರುತ್ತೆ, ಹಾಗೆಯೇ ವಾಟರ್ ಪ್ರೂಫ್ ಆಗಿರುತ್ತೆ. ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ ಆಗಲ್ಲ. ನೋಡೋಣ ಬನ್ನಿ. ಇವಾಗ ನೀವು ದೊಡ್ಡ ಪತ್ರೆನ ನೋಡೇ ಇರ್ತೀರ ಅಲ್ವಾ? 4-5 ದೊಡ್ಡ ಪತ್ರೆ ಎಲೆಗಳನ್ನ ತಗೊಳ್ಳಿ. ಅದ್ರ ಜೊತೆಗೆ ತುಳಸಿ ಎಲೆನ ತಗೊಳ್ಳಿ. ಆಮೇಲೆ ಅಜ್ವೈನ ಎಲೆ ಸಿಗುತ್ತಲ್ವಾ, ಅದನ್ನು ತಗೊಂಡು ಪೀಸ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಎಲ್ಲದನ್ನು ಕಲ್ಲಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಅದು ಗ್ರೈಂಡ್ ಆಗಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಮಸ್ಲಿನ್ ಕ್ಲಾತ್ ತಗೊಂಡು ನೀವು ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಹಾಕ್ಕೊಡಿ. ನಂತರ ಆ ರಸ ಎಲ್ಲ ಹೀಗೆ ಹಿಂಡ್ಕೊಳ್ಳಿ. ಆ ರಸ ಎಲ್ಲ ಹಿಂಡ್ಕೊಂಡು ಆದಮೇಲೆ ಇನ್ನೂ 2 ಈ ಥರ ಕ್ಲಾತ್ ತಗೊಳ್ಳಿ. ಅದರಲ್ಲಿ ನೀಟಾಗಿ ಡಿಪ್ ಮಾಡಿಬಿಟ್ಟು ನೀವು ಒಂದು ದಿನ ಪೂರ ಈ ಥರ ಮಸ್ಲಿನ್ ಕ್ಲಾತು ಸನ್ಲೈಟಲ್ಲಿ ಒಣಗಬೇಕು. ಆ ಥರ ಒಣಗೋಕಿಡಿ. ಅದು ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಅದು. ಆಮೇಲೆ ಒಂದು 3 ಆಲ್ಮಂಡ್ ತಗೊಳ್ಳಿ. ಅದನ್ನು ಅಷ್ಟೇ ಈ ಥರ ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಅಜ್ವೈನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಳಿ. ನಂತರ ನೀವು ಅದೇನು ಸನ್ಲೈಟಲ್ಲಿ ಒಣಗಿಸ್ಕೊಂಡಿದ್ದೀರ ಆ ಮಸ್ಲಿನ್ ಕ್ಲಾತಲ್ಲಿ ಈ ಥರ ರೋಲ್ ಮಾಡಿ ಇಟ್ಕೊಳ್ಳಿ. ನಂತರ ಮನೆಯಲ್ಲೇ ಮಾಡಿರುವಂತಹ ದೇಸಿ ಗೀ, ಇದಕ್ಕೆ ನಾನು ಎಷ್ಟು ತುಪ್ಪ ತಗೊಂಡಿರ್ತೀವಿ ಅಷ್ಟೇ ಪ್ರಮಾಣದ ಹರಳೆಣ್ಣೆನ ತಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ದೀಪ ಹಚ್ಚೋದಕ್ಕೆ ಯಾವ ಥರ ಬತ್ತಿನ ಯೂಸ್ ಮಾಡ್ತೀವಿ ಅದೇ ಥರ ಆ ಮಸ್ಲಿನ್ ಕ್ಲಾತ್ನ ಆ ಎಣ್ಣೆಯಲ್ಲಿ ಡಿಪ್ ಮಾಡಿ 2 ಕ್ಲಾತನ್ನು ನೀಟಾಗಿ ಅದು ಹೊಗೆ ಬಿಟ್ಕೋಬೇಕು. ಆ ಥರ ಹಚ್ಚಿಟ್ಬಿಟ್ಟು ಮೇಲ್ಗಡೆ ಒಂದು ತಟ್ಟೆ ಇಟ್ಬಿಡಿ. ಅದೇನು ಎಲ್ಲದು ಹುರಿದಾದ್ಮೇಲೆ ಅದಷ್ಟು ಈ ಥರ ಕಲೆಕ್ಟ್ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಅದು ಪ್ಲೇಟಲ್ಲಿ ಕನೆಕ್ಟ್ ಆಗಿದೆ ಅಂತ ನೀವೇ ನೋಡಿ ನ್ಯಾಚುರಲ್ ಆಗಿರುವಂತಹ ಕಾಜಲ್ ನಮಗೆ ಸಿಕ್ತು. ಇವಾಗ ನಾವು ಏನು ಸಿಗುತ್ತೆ ಗಂತಿಗೆ ಅಂಗಡಿಯಲ್ಲಿ ಪಚ್ಚೆ ಕರ್ಪೂರ ಇರುತ್ತಲ್ಲ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ. ಅದು ಅಷ್ಟೇ ಒಳ್ಳೆ ಅರೋಮಾ ಬರುತ್ತೆ. ತುಂಬ ದಿನ ಅದು ಏನೂ ಆಗಲ್ಲ. ಈ ಥರ 2 ಕಂಟೈನರ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ಟೋರ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಆ ಥಿಕ್ನೆಸ್ಸಿಗೆ ಅದು ಬೇಕಾಗುತ್ತೆ ಅಂತ. ನೆಕ್ಸ್ಟು ಬೀ ವ್ಯಾಕ್ಸ್ನ 1 ಟೇಬಲ್ ಸ್ಪೂನ್ 2ಕ್ಕೂ ಇದು ಮಾಡಿ. ಯಾಕಂದರೆ ಅದನ್ನು ಯೂಸ್ ಮಾಡೋದ್ರಿಂದ ಅದು ನೀಟಾಗಿ ನಮಗೆ ಈ ಥರ ಕಲೆಕ್ಟ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಈ ಥರ ಡಬಲ್ ಬಾಯ್ಲ್ ಮಾಡ್ಕೊಂಬಿಟ್ಟು ಅದು ಮೆಲ್ಟ್ ಆಗೋಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ ನಿಮಗೆ ಇದನ್ನು ಹಚ್ಚಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಅದು ಸ್ಮಡ್ಜ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಅಷ್ಟೇ ವಾಟರ್ ಪ್ರೂಫ್ ಆಗಿದೆ ನೋಡಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಯಾವುದೇ ಥರ ಸ್ಕಿನ್ ರ್ಯಾಷಸ್ ಆಗಲ್ಲ, ಏನೂ ಆಗಲ್ಲ. ಮನೆಯಲ್ಲೇ ನಾವು ಈಸಿಯಾಗಿ ಈ ಥರದನ್ನು ಮಾಡ್ಕೋಬೋದು. ನಾವು ಸಹ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.